ಜೂಜಾಡುತ್ತಿದ್ದ ಅಡ್ಡೆ ಮೇಲೆ ದಾಳಿ, ಅಷ್ಟು ಜನ ಅರೆಸ್ಟ್ ಆದರು, ಇಷ್ಟು ಜನರನ್ನು ವಶಪಡಿಸ್ಕೊಂಡ್ರು, ಅಷ್ಟು ದುಡ್ಡು ಸಿಕ್ತು, ಇಷ್ಟು ಮೊಬೈಲ್ ವಾಹನಗಳು ಸಿಕ್ಕದು ಅಂತ ಸುದ್ದಿ ಬರ್ತಾನೆ ಇರ್ತವೆ. ನೀವು ಕೂಡ ನೋಡ್ತಾನೆ ಇರ್ತೀರಿ. ಆದರೆ ಸರ್ಕಾರಿ ಕಚೇರಿಯಲ್ಲೇ ಇಸ್ಪೀಟ್ ಆಡೋರನ್ನು ನೋಡಿದ್ದೀರಾ? ಅದು ಕೂಡ ಪೊಲೀಸ್ ಜೀಪನ್ನೇ ಇಸ್ಪೀಟ್ ಅಡ್ಡೆ ಮಾಡ್ಕೊಂಡಿರೋರನ್ನ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಈ ಸ್ಟೋರಿ ನೋಡಿ. ಎಂಎಸ್ ಬಿಲ್ಡಿಂಗ್ ಇದು ವಿಧಾನಸೌಧಕ್ಕಿಂತ ಇಂಪಾರ್ಟೆಂಟ್ ಆದ ಕಟ್ಟಡ. ಯಾಕಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಆಹಾರ ಇಲಾಖೆ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ, ಹಣಕಾಸು, ತೋಟಗಾರಿಕೆ, ಇಂಧನ, ನಗರಾಭಿವೃದ್ಧಿ, ಶಿಕ್ಷಣ ಹೀಗೆ ಸರ್ಕಾರದ ಪ್ರಮುಖ ಇಲಾಖೆಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗಳೆಲ್ಲ ಇಲ್ಲೇ ಸಿಗ್ತಾರೆ. ರಾಜ್ಯದ ಜನರ ಹಣೆ ಬರಹ ನಿರ್ಧರಿಸೋ ಈ ಕಟ್ಟಡದಲ್ಲಿ ಈಗ ಹಾಡ ಹಗಲೇ ಜೂಜು ನಡೀತಾ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಇವರೆಲ್ಲ ಎಲ್ಲಿಂದಲೋ ಬಂದವರಲ್ಲ. ಇದು ಇಸ್ಪೀಟ್ ಕ್ಲಬ್ಬೂ ಅಲ್ಲ. ಇಲ್ಲಿ ಇಸ್ಪೀಟ್ ಆಡ್ತಿರೋರೆಲ್ಲ ಇದೇ ಎಂಎಸ್ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡೋ ನೌಕರರು. ಇವರಲ್ಲಿ ಕೆಲವರು ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ. ಕೆಲಸದ ವೇಳೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಜೂಜಾಡ್ತಿದ್ದಾರೆ. ಬ್ಯಾಡ್ ಲಕ್ ಮಾತ್ರ ಜಗಮ ಇರಬೇಕು. ಇಷ್ಟು ಬ್ಯಾಡ್ ಲಕ್ ಇರಬಾರ್ದು. 2 ಹತ್ತನ್ನು ಹಂಗ ಆವಟ್ಟನ್ನು 40 ಹೋಗ್ಬೇಕಿಲ್ಲ ಮೇಲೆ ಹೋಗ್ಬೇಕು. ಯಕ್ಕ, ರಾಜ, ರಾಣಿ, ಜೋಕರ್ ಅನ್ಕೊಂಡು ಇವರು ಇಲ್ಲೇ ಇಸ್ಪೀಟ್ ಆಡ್ತಾರೆ. ಪೊಲೀಸರೇನು ಮಾಡ್ತಿದ್ದಾರೆ ಅಂತ ಕೇಳಲೇಬೇಡಿ, ಸರಿಯಾಗಿ ಗಮನಿಸಿ ನೋಡಿ. ಇವರು ಇಸ್ಪೀಟ್ ಆಡ್ತಿರೋದು ಪೊಲೀಸ್ ಜೀಪ್ನ ಬಾನೆಟ್ ಮೇಲೆ. ಪೊಲೀಸ್ ಜೀಪ್ನ ಬಾನೆಟ್ ಇವರಿಗೆ ಇಸ್ಪೀಟ್ ಆಡೋ ಅಡ್ಡೆಯಾಗಿದೆ. ಎದುರಲ್ಲೇ ಇನ್ನೊಂದು ಪೊಲೀಸ್ ಜೀಪು ಇದೆ. ಪೊಲೀಸ್ ಜೀಪ್ ಅಷ್ಟೇ ಅಲ್ಲ, ಸರ್ಕಾರಿ ಅಂಬಾಸಿಡರ್ ಕಾರಿನಲ್ಲೂ ಜೂಜಾಡ್ತಾರೆ. ಇವರಿಗೆ ಪೊಲೀಸ್ ವಾಹನಗಳು ಗಜೆಟೆಡ್ ಅಧಿಕಾರಿಗಳ ಗೂಟದ ಕಾರುಗಳೇ ಗೋಡೆಯಾಗುತ್ತವೆ. ಎಲ್ಲ 50-100 ಆಡ್ತೀರ ಅನ್ಕೊಂಡು 1000 ಗಟ್ಟಲೆ ಆಡ್ತಾರೆ ಅಂದರೆ ನಾವು ಏನೋ ಆಡಿದ್ರೆ ನಮ್ಗೆ ಒಂದು 4 ಕಾಸು ಹೊಡಿಬೋದು ಅಂತ. ಗೊತ್ತಿಲ್ಲದ ಕಡೆ ಯಾವತ್ತು ಆಡಕ್ಕೆ ಹೋಗ್ಬಾರ್ದು. ಹೌದಾ? ಏನೇ ಮಾಡಿ ನಿಮ್ಮ ಪರಿಚಯ ಇರೋ ಕಡೆ ನೀವೆಲ್ಲ ಗೌರ್ಮೆಂಟ್ ಆಫೀಸಲ್ಲ ಅಣ್ಣ, ನೀವು ಏನೇ ಆಗಲಿ ಗುರುತು ಪಕ್ಷದ ಕಡೆ ನೀವು ಅಣ್ಣ ಡಿಪಾರ್ಟ್ಮೆಂಟ್ ಎಲ್ಲ ಪೊಲೀಸಾ? ಅದಕ್ಕೆ ಮತ್ತೆ ಇದು ತಪ್ಪಲ್ವಾ ಅಂದ್ರೆ, ಅಯ್ಯೋ ಬಿಡ್ರಿ, ಹಿಡ್ಕೊಂಡು ಹೋದ್ರೆ ನಮ್ಮ ಆಫೀಸರ್ಗಳೇ ರಿಲೀಸ್ ಮಾಡಿಸ್ತಾರೆ ಅನ್ನೋ ಉಡಾಫೆಯ ಉತ್ತರ ಸಿಗುತ್ತೆ. ಪೊಲೀಸರು ಬಂದರೆ ನಿಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಸುಮ್ಮನೆ ಆಡೋರನ್ನ ಹಿಡ್ಕೊಂಡು ಹೋಗ್ಲಿ ಹೇಳಿ, ನಿಮ್ಗೆ ಯಾಕೆ ಪಾಪ ಇನ್ನೆರಡು ಹಿಡಿತಾರೆ, ನೀವೇ ಪೊಲೀಸರಲ್ವಾ? ಒಬ್ಬೊಬ್ಬರ ಕೈಯಲ್ಲೂ ಇಸ್ಪೀಟ್ ಕಾರ್ಡ್ಗಳು ರಾರಾಜಿಸುತ್ತಿವೆ. ಇದು ನಡೆಯೋದು ಎಂಎಸ್ ಬಿಲ್ಡಿಂಗ್ ಪೊಲೀಸ್ ಔಟ್ ಪೋಸ್ಟ್ ಹಿಂಭಾಗದಲ್ಲಿ. ಕೇಳೋ ಧೈರ್ಯ ಯಾರಿಗೂ ಇಲ್ಲ.
ಪೊಲೀಸರು ಅರ್ಧ ಜನ ಹಾಂ ಹಿಡ್ಕೊಂಡವರು ಡ್ಯೂಟಿ ಇದೆ, ಸಾಹೇಬ್ರು ಡ್ಯೂಟಿ ಬಂದ್ಬಿಡ್ತೀವಿ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ, ಉಗಿದು ಕಳಿಸ್ಬಿಡ್ತಾರೆ. ನೀವೇನಾದ್ರು ಬಂದು ಲಾಕಾಗ್ಬಿಟ್ರೆ ನಿಮ್ಮನ್ನು ಬಿಡ್ಸ್ಕೊಂಡ್ಬಿಡೋರು ಯಾರಿಲ್ಲ ಅಂತ ಹೇಳೋದು, ಬೇರೆ ಏನೂ ಇಲ್ಲ. ಸರಿ ನಾವು ಪೊಲೀಸರು, ಇವರು ಪೊಲೀಸರು, ಅವರು ಪೊಲೀಸರು, ಇದು ಡಿ ಸಿ ಆಫೀಸರು ಇಲ್ಲ ಇಲ್ಲಿರೋದು, ಇವರು ಹೋಮ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸರು. ಇನ್ನೊಂದು ನಾವು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಏನೋ ಹೇಳ್ಕೊಂಡು ಇರ್ತೀವಿ. ನೀವು ಏನಾದ್ರು ತಗೋಕೊಂಡ್ರೆ ಎಲ್ಲಿಂದ ಬಂದಿದ್ದೀರಾ ಏನಿದೆ ಅಂತ ತಗೊಳ್ಳಿ. ಆ ವಿಷಯಕ್ಕೆ ಹೇಳಿದ ಬೇರೆ ಆಯ್ತಣ್ಣ, ಸರಿ ನೋಡೋದು ಕರೆಕ್ಟು. ಆ ವಿಷಯಕ್ಕೆ ಹೇಳಿ ನಮ್ದು ಅಂದರೆ ಕರ್ಕೊಂಡು ಹೋಗ್ತಾನೆ ಸಾಹೇಬ ಫೋನ್ ಮಾಡಿದ್ರು, ಮಗ ಬಿಡಿ ಸರ್ ನೀವೇ ಗಾಡಿ ಓಡಿಸ್ಕೊಂಡ್ಬಿಡಿ, ಫಸ್ಟ್ ಹೋಗಪ್ಪ ನೀನು ಅಂತಾನೆ. ರಾಜ್ಯದ ಜನ ಬರದಿಂದ ತತ್ತರಿಸ್ತಿದ್ದಾರೆ, ಕೆಲಸ ಮಾಡೋರು ಜೂಜಾಡ್ತಿದ್ದಾರೆ, ಸರ್ಕಾರ ಎಲ್ಲಿದೆ ಅಂತ ಜನ ಹುಡುಕಾಡ್ತಿದ್ದಾರೆ. ಜನರತ್ತ ಹೋಗಬೇಕಿದ್ದ ಅಧಿಕಾರಿಗಳು ಇಲ್ಲಿ ಇಸ್ಪಿಟಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ರಾಮರಾಜ್ಯ ಅಂದ್ರೆ ಇದೇನಾ ಸದಾನಂದ ಗೌಡ್ರೆ? ಗೃಹ ಸಚಿವರೇ, ಸ್ವಲ್ಪ ಇತ್ತ ನೋಡಿ, ಪ್ರತಿಯೊಬ್ಬ ಮಂತ್ರಿಯೂ ಇತ್ತ ಗಮನ ಹರಿಸಲೇಬೇಕು. ನಿಮ್ಮದೇ ಇಲಾಖೆಯ ಅಧಿಕಾರಿಗಳು ಜೂಜಾಡಿ ಮಜಾ ಮಾಡ್ತಿದ್ರೆ ಜನರ ಕೆಲಸ ಮಾಡೋರು ಯಾರು? ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಆಂಜನೇಯನ್ಗೆ ಜಯ ಅಂದು ಬಿಡಿ, ದೇವ್ರವನೇ ನೀ ಕಾರ್ಡು ಹೊಡಿ. ಜೈಶಂಕರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.